ಇದೀಗ ಸರಸ್ವತಿ ವಿದ್ಯಾಕೇಂದ್ರದ ವಾರ್ಷಿಕ ವರದಿಯನ್ನು ವಾಚಿಸಲು ಸರಸ್ವತಿ ವಿದ್ಯಾಕೇಂದ್ರದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಜಾತ ನಾಯ್ಕ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಭವ್ಯವಾದ ಈ ಸಭೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ನಾನು ವಂದಿಸುತ್ತಾ ಹಾಗೂ ಸಮಸ್ತರಿಗೂ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸರಸ್ವತಿ ವಿದ್ಯಾಕೇಂದ್ರದ 24-25ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. 3 ದಶಕದಿಂದ ಏಳಿಗೆಯನ್ನು ಕಾಣುತ್ತಾ ಬಂದಿರುವ ಸರಸ್ವತಿ ವಿದ್ಯಾಕೇಂದ್ರದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ 917 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಎಂಬುದು ಹೆಮ್ಮೆಯ ಸಂಗತಿ. ಆಂಗ್ಲ ಮಾಧ್ಯಮ ಹಾಗೂ ಬದ್ಧತೆಯಿಂದ ಉಳಿಸಿಕೊಂಡು ಬಂದ ಕನ್ನಡ ಮಾಧ್ಯಮದ ತರಗತಿಗಳು ಅನುಭವಿ, ಪ್ರಬುದ್ಧ ಹಾಗೂ ನಿಸ್ಪೃಹ ಶಿಕ್ಷಕರ ತಂಡದಿಂದ ಉತ್ತಮವಾಗಿ ನಡೆಯುತ್ತಿದ್ದು, ಪಾಲಕರ ಮೆಚ್ಚುಗೆಯ ಮಾತುಗಳು ಹೊಸ ಚೈತನ್ಯವನ್ನು ತುಂಬುತ್ತಿದೆ. ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಸೇರಿದಂತೆ ಮಗುವಿನ ಸಮಗ್ರ ವ್ಯಕ್ತಿತ್ವ ನಿರ್ಮಾಣದ ಪ್ರಯತ್ನದಲ್ಲಿ ಸಂಸ್ಥೆ ಮುನ್ನಡೆಯುತ್ತಿದ್ದು, ಕುಮಾರ್ ಓಂಕಾರ್ ಭಾಗವತ್ ಚೆಸ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೂ, ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ರಿಷಾ ಗೋಳಿ, ಸಾನಿಕಾ ಶೇಖ್, ರಕ್ಷಾ ನಾಯ್ಕ್, ದಾರಿಣಿ ಗಟ್ಟುಮನೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಯ, ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಓಟ, ರಿಲೇ, ಥ್ರೋಬಾಲ್ಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡಿ ವಿದ್ಯಾರ್ಥಿಗಳು ಸಾಧನಾ ಪರಂಪರೆ ಮುಂದುವರಿಸಿದ್ದಾರೆ ಎಂದು ಹೇಳಲು ಹರ್ಷವಾಗುತ್ತಿದೆ. ಪ್ರತಿಭಾ ಕಾರಂಜಿಯಲ್ಲಿ ಚಿತ್ರಕಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಮಿತ್ ಕುಮಾರ್ ನಾಯ್ಕ್ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಕುಮಾರಿ ಬೃಂದಾಂಗಿನಿ ಭಕ್ತಿಗೀತೆಯಲ್ಲಿ ತೃತೀಯ ಸ್ಥಾನ ಪಡೆದು ಸಾಧಕರಾಗಿ ಗುರುತಿಸಿಕೊಂಡಿದ್ದಾರೆ. ವಿವಿಧ ಭಗವದ್ಗೀತೆ ಸ್ಪರ್ಧೆಗಳಲ್ಲಿ 18ಕ್ಕೂ ಹೆಚ್ಚು ಬಹುಮಾನಗಳು, ಇಲಾಖೆಯ ಸ್ಪರ್ಧೆಗಳಲ್ಲಿ 16ಕ್ಕೂ ಅಧಿಕ ಬಹುಮಾನಗಳನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಗೆದ್ದಿದ್ದಾರೆ. ಮಗುವಿಗೆ ಸಂಸ್ಕಾರ ನೀಡುವ ನಿಟ್ಟಿನಲ್ಲಿ ರಚನೆಗೊಂಡ ಮಾತೃ ಮಂಡಳಿ ಈ ವರ್ಷ ಅಪ್ರತಿಮವಾಗಿ ಕಾರ್ಯ ಮಾಡುತ್ತಿದೆ. ಅರ್ಥಪೂರ್ಣವಾಗಿ ನಡೆದ ಗೋಪೂಜನ, ವೈಭವದಿಂದ ನಡೆದ ದೀಪಾವಳಿ ಮೇಳ, ಮಾತೆಯರಿಗೆ ನಡೆದ ಹೊಲಿಗೆ ತರಬೇತಿ ಕಾರ್ಯಾಗಾರ, ಭಗವದ್ಗೀತೆ ಅಭಿಯಾನ, ಧ್ಯಾನ ತರಬೇತಿಗಳು ಅತ್ಯಂತ ಯಶಸ್ವಿಯಾಗಿದೆ. ಬಹು ವಿಶೇಷವಾಗಿ ನಡೆಯುವ ಪ್ರತಿ ಶನಿವಾರದ ಬ್ಯಾಕ್ಲೆಸ್ ಡೇ ಕಾರ್ಯಕ್ರಮ ಈ ವರ್ಷ ಸುವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಭಾಷಾ ದಿನಗಳು, ಫನ್ನಿ ಗೇಮ್ಸ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ದಿನಗಳು, ಗಾಳಿಪಟ ಪ್ರದರ್ಶನ, ಹೊರ ಸಂಚಾರಗಳು ಮಕ್ಕಳ ಮನಸ್ಸು ಅರಳಿಸಿದೆ. ರಾಷ್ಟ್ರೀಯ ಹಬ್ಬಗಳು, ವಿಶೇಷ ದಿನಗಳ ಆಚರಣೆ ಅನುಚಾನವಾಗಿ ನಡೆದುಕೊಂಡು ಬಂದಿದೆ. ಇನ್ನು ಈ ವರ್ಷ ಪಾಲಕರಿಂದ ಸಿಕ್ಕಿರುವ ಅಭೂತಪೂರ್ವ ಸ್ಪಂದನೆಗೆ ಪಾಲಕರು, ಮಾತೆಯರಿಗೆ ವಂದನೆ ನೀಡಬೇಕಿದೆ. ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಎಲ್ಲ ವಿಧದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿರುವ ಆಡಳಿತ ಮಂಡಳಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಿದೆ. ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವಾಗುತ್ತಿರುವ ದಾನಿಗಳು, ಸಂಸ್ಥೆಗೆ ಪುಸ್ತಕದ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ, ನಗದು ರೂಪದಲ್ಲಿ ಕೊಡುಗೆ ನೀಡಿದ ಹಿರಿಯ ಮನಸ್ಸುಗಳಿಗೆ ನಾವು ಆಭಾರಿ. ವಿದ್ಯಾರ್ಥಿಗಳ ಸಾಧನೆ ಮತ್ತು ಕೀರ್ತಿ ಹೆಚ್ಚಿಸಲು ಕಾರಣರಾಗಿರುವ ಎಲ್ಲ ಶಿಕ್ಷಕರಿಗೂ, ಪಾಲಕರಿಗೂ, ಆಡಳಿತ ಮಂಡಳಿಯವರಿಗೂ ನಾವು ಆಭಾರಿಯಾಗಿದ್ದೇವೆ. ಜೊತೆಗೆ ಮುಂದೆಯೂ ಎಲ್ಲರ ಸಹಾಯ ಸಹಕಾರ ಬಯಸುತ್ತಾ ನನ್ನ ವರದಿಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ.